ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸಿಎಂ ಡಿಸಿಎಂ ಮಹತ್ವದ ಸುದ್ದಿಗೋಷ್ಠಿ ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಸಭೆಯ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜಂಟಿ ಸುದ್ದಿಗೋಷ್ಠಿ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇರೋದು. ಒಮ್ಮತದ ನಿರ್ಧಾರ ಪ್ರಕಟಿಸಬಹುದಾದ ಸಾಧ್ಯತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಒಂದು ಸುದ್ದಿಗೋಷ್ಠಿ. ಯಾಕೆ ಅಂತಂದ್ರೆ ಒಮ್ಮತದ ನಿರ್ಧಾರ ಬರೋದಿದ್ರೆ ಮಾತ್ರ ಪ್ರೆಸ್ ಮೀಟ್ ಅಲ್ಲಿ ಕೂತು ಮಾತಾಡ್ತಾರೆ. ಇಬ್ರು ಮಾತಾಡಿ ಒಂದ್ ನಿರ್ಧಾರ ತೆಗೆದುಕೊಂಡಿದೀವಿ ಅಂತ ಬಗ್ಗೆನೇ ಹರಿದಿಲ್ಲ ಅಂತ ಅಂದ್ರೆ ಏನ್ ಮಾತಾಡ್ತಾರೆ ಮಾಧ್ಯಮಗಳ ಮುಂದೆ ಅನ್ನೋದು ಪ್ರಶ್ನೆ. ಹಾಗಾಗಿ ಈ ಸುದ್ದಿಗೋಷ್ಠಿ ಬಗ್ಗೆ ಸಹಜವಾಗಿಯೇ ಕುತೂಹಲ ಕೇಳಿಸ್ತಾ ಇರೋದು. ಏನ್ ಮಾತಾಡಬಹುದು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇದೆ. ಈ ಪ್ರೆಸ್ ಮೀಟ್ ನಲ್ಲಿ ಇಬ್ರು ಅಕ್ಕಪಕ್ಕ ಕೂತು ಮಾತಾಡ್ತಾರೋ, ಒಂದೇ ನಿರ್ಧಾರ ತಿಳಿಸ್ತಾರೋ, ಸಿಎಂ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಡಿಕೆಶಿ ಹೇಳ್ತಾರೋ, ಡಿಕೆಶಿ ಅವರು ನಾನು ಕೂತು ಮಾತಾಡಿದೀವಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳ್ತಾರೋ, ಏನ್ ಮೆಸೇಜ್ ಪಾಸ್ ಮಾಡ್ತಾರೆ ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅನ್ನುವಂತ ಕುತೂಹಲ ಹೆಚ್ಚಾಗ್ತಾ ಇದೆ.